ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮೈಕ್ರೋಸಾಫ್ಟ್ ಅನ್ನೋ ಕಂಪನಿ ಕೇವಲ 5 ನಿಮಿಷ ತನ್ನ ಕೆಲಸವನ್ನು ನಿಲ್ಲಿಸಿದರೆ ಸಾಕು, ಇಡೀ ಪ್ರಪಂಚವೇ ಸ್ತಬ್ಧ ಆಗಿಬಿಡುತ್ತೆ. ಆಕಾಶದಲ್ಲಿ ಹಾರಾಡೋ ಫ್ಲೈಟ್ನಿಂದ ಹಿಡಿದು ಬ್ಯಾಂಕ್ಗಳು, ಸ್ಕೂಲು, ಕಾಲೇಜ್ಗಳು, ಬಿಸ್ನೆಸ್ಗಳು, ಮಿಲಿಟರಿ ಎಲ್ಲ ಕ್ಷೇತ್ರವೂ ಸ್ತಬ್ಧ ಆಗಿಬಿಡುತ್ತೆ. ಯಾಕಂದರೆ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಈ ಮೈಕ್ರೋಸಾಫ್ಟ್ ಅನ್ನೋ ಆಪರೇಟಿಂಗ್ ಸಿಸ್ಟಮನ್ನೇ ಬಳಸೋದು. ಈ ಮೈಕ್ರೋಸಾಫ್ಟನ್ನು ಕಂಡುಹಿಡಿದಿದ್ದು ಬಿಲ್ ಗೇಟ್ಸ್ ಅನ್ನೋದು ನಿಮಗೆಲ್ಲ ಗೊತ್ತಿರ್ಬೋದು. ಇಂತಹ ಬಿಲ್ ಗೇಟ್ಸ್ ಅವರು ದಿನಕ್ಕೆ ಬರೋಬ್ಬರಿ 5 ಕೋಟಿ ಖರ್ಚು ಮಾಡಿದ್ರು ಅವರ ಸಂಪೂರ್ಣ ಆಸ್ತಿ ಖರ್ಚಾಗೋದಕ್ಕೆ ಬರೋಬ್ಬರಿ 47,277 ವರ್ಷಗಳು ಬೇಕಾಗುತ್ತೆ. ಅಂದರೆ ಲೆಕ್ಕ ಹಾಕಿ ಇನ್ನೆಷ್ಟು ತಲೆಮಾರುಗಳು ಬೇಕಾಗುತ್ತೆ ಆ ದುಡ್ಡು ಖರ್ಚಾಗೋದಕ್ಕೆ. ಹಾಗಂತ ಬಿಲ್ ಗೇಟ್ಸ್ ಅವರೇನು ಹುಟ್ಟುವಾಗಲೇ ಶ್ರೀಮಂತ ಕುಟುಂಬದಲ್ಲೇನೂ ಹುಟ್ಟಿರಲಿಲ್ಲ, ರಾಜ ಮನೆತನದ ವ್ಯಕ್ತಿಯೂ ಆಗಿರಲಿಲ್ಲ. ಅವರ ಬ್ರಿಲಿಯಂಟ್ ಐಡಿಯಾದಿಂದಲೇ, ಆ ಶಕ್ತಿಯಿಂದಲೇ ಎಲ್ಲವನ್ನ ಸಂಪಾದಿಸ್ತಾ ಹೋದರು. ತುಂಬ ಚಿಕ್ಕ ವಯಸ್ಸಿಗೆ ಮಿಲೇನಿಯರ್ ಆಗ್ತಾರೆ, ಬಿಲೇನಿಯರ್ ಆಗ್ತಾರೆ. ಅಮೇರಿಕಾ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲೇ ನಂಬರ್ 1 ಶ್ರೀಮಂತ ಕೂಡ ಆಗ್ತಾರೆ. ಹಾಗಿದ್ರೆ ಇವರ ಬಳಿ ಎಷ್ಟು ಆಸ್ತಿ ಇದೆ, ಎಲ್ಲ ಸಂಪೂರ್ಣ ಕಥೆಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಮತ್ತಷ್ಟು ಸ್ಫೂರ್ತಿಯನ್ನು ನೀಡುತ್ತೆ. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಬಿಲ್ ಗೇಟ್ಸ್, ವಿಲಿಯಂ ಹೆನ್ರಿ ಗೇಟ್ಸ್ ಇವರು 1955 ಅಕ್ಟೋಬರ್ 28ರಂದು ಸಿಯಾಟಲ್, ವಾಷಿಂಗ್ಟನ್ನಲ್ಲಿ ಜನಿಸ್ತಾರೆ. ಇವರ ತಂದೆ ವಿಲಿಯಂ ಹೆಚ್ ಗೇಟ್ಸ್ ಸೀನಿಯರ್ ಲಾಯರ್ ಆಗಿದ್ರು. ಇನ್ನು ಇವರ ತಾಯಿ ಮೇರಿ ಮ್ಯಾಕ್ಸ್ವೆಲ್ ಗೇಟ್ಸ್ ಇವರು ಟೀಚರ್ ಆಗಿದ್ರು. ಇನ್ನು ಬಿಲ್ ಗೇಟ್ಸ್ ಅವರಿಗೆ 2 ಸಹೋದರಿಯರಿದ್ದಾರೆ. ಬಾಲ್ಯದಲ್ಲಿ ಬಿಲ್ ಗೇಟ್ಸ್ ಅವರು ಓದೋದ್ರಲ್ಲಿ ಬಹಳ ಆಸಕ್ತಿಯನ್ನ ಹೊಂದಿದ್ರು. ವಿಶ್ವಕೋಶಗಳನ್ನ ಓದೋದ್ರಲ್ಲಿ ಗಂಟೆಗಟ್ಟಲೆ ಕಳೀತಾ ಇದ್ರು. ಇವರು ಲೇಕ್ ಸೈಡ್ ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೇನೆ ಇವರಿಗೆ ಕಂಪ್ಯೂಟರ್ಗಳ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಯುತ್ತೆ. ಇವರು ತಮ್ಮ ಮೊದಲ ಸಾಫ್ಟ್ವೇರ್ ಪ್ರೋಗ್ರಾಮ್ ಅನ್ನ 13ನೇ ವಯಸ್ಸಿನಲ್ಲಿ ಡೆವಲಪ್ ಮಾಡ್ತಾರೆ. ಹೌದು ಫ್ರೆಂಡ್ಸ್, ಲೇಕ್ ಸೈಡ್ ಶಾಲೆಯಲ್ಲಿ ಕಂಪ್ಯೂಟರ್ಗಳನ್ನ ನೋಡಿದಾಗ ಬಿಲ್ ಗೇಟ್ಸ್ ಅವರಿಗೆ ತೀವ್ರ ಆಸಕ್ತಿ ಉಂಟಾಗುತ್ತೆ. ಹೀಗಾಗಿ ತಮ್ಮ ಸ್ನೇಹಿತ ಪಾಲ್ ಅಲೆನ್ ಅವರ ಜೊತೆ ಕಂಪ್ಯೂಟರ್ ಲ್ಯಾಬ್ನಲ್ಲೇ ಗಂಟೆಗಟ್ಟಲೆ ಕಳೀತಾ ಇದ್ರು. ಕೇವಲ 13ನೇ ವಯಸ್ಸಿನಲ್ಲಿ ಬಿಲ್ ಗೇಟ್ಸ್ ಅವರು ತಮ್ಮ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನ ಬರೆದ್ರು. ಇದು ಟಿಕ್ ಟಾಕ್ ಟೋ ಆಟವನ್ನ ಆಡುವ ಪ್ರೋಗ್ರಾಮ್ ಆಗಿತ್ತು. ಇದು ಕಂಪ್ಯೂಟರ್ ಪ್ರೋಗ್ರಾಂನಲ್ಲಿ ಅವರ ಆರಂಭಿಕ ಯಶಸ್ಸನ್ನ ತೋರಿಸುತ್ತೆ. ಲೇಕ್ ಸೈಡ್ ಶಾಲೆಯಲ್ಲಿ ಬಿಲ್ ಗೇಟ್ಸ್ ಅವರು ಪಾಲ್ ಅಲೆನ್ ಎಂಬ ಸಮಾನ ಮನಸ್ಕ ಸ್ನೇಹಿತನನ್ನ ಪರಿಚಯ ಮಾಡಿಕೊಳ್ತಾರೆ. ಇಬ್ಬರು ಕಂಪ್ಯೂಟರ್ ಬಗ್ಗೆ ತೀವ್ರ ಆಸಕ್ತಿಯನ್ನ ಹೊಂದಿದ್ರು. ಹಾಗೆ ಒಟ್ಟಾಗಿ ಕಂಪ್ಯೂಟರ್ಗಳಿಗೆ ಸಂಬಂಧಿಸಿದ ಯೋಜನೆಗಳಿಗೆ ಕೆಲಸವನ್ನ ಮಾಡ್ತಾ ಇದ್ರು. ಈ ಸ್ನೇಹ ಮುಂದೆ ಮೈಕ್ರೋಸಾಫ್ಟ್ ಸ್ಥಾಪನೆಗೂ ಕಾರಣವಾಗುತ್ತೆ. ಆಗಿನ್ನು ಸ್ಕೂಲ್ಗಳಲ್ಲಿ ಕಂಪ್ಯೂಟರ್ ಕ್ಲಾಸ್ಗಳಿಗೆ ಅಷ್ಟಾಗಿ ಪ್ರಾಮುಖ್ಯತೆಯನ್ನ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಆಗಿನ್ನು ಬಿಲ್ ಗೇಟ್ಸ್ ಅವರೇ ಇನ್ನು ಸ್ಕೂಲ್ ಹುಡುಗ ಆಗಿದ್ರು. ಅವರಿನ್ನೂ ಮೈಕ್ರೋಸಾಫ್ಟ್ ಅನ್ನ ಕಂಡಿಡ್ದಿರ್ಲಿಲ್ಲ. ಹೀಗಾಗಿ ತುಂಬ ಕಡಿಮೆ ಸಮಯ ಕಂಪ್ಯೂಟರ್ ಕ್ಲಾಸ್ಗಳಿಗೆ ಸಿಕ್ತಿತ್ತು. ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್ ಅವರು ಕಂಪ್ಯೂಟರ್ ಸಮಯವನ್ನು ಹೆಚ್ಚಾಗಿ ಬಳಸ್ಕೊಳ್ಳಲು ದಾರಿವೊಂದನ್ನು ಕಂಡು ಹಿಡಿತಾರೆ. ಒಮ್ಮೆ ಅವರು ಕಂಪ್ಯೂಟರ್ ಸಿಸ್ಟಮ್ನಲ್ಲಿನ ಪ್ರಾಬ್ಲಮನ್ನು ಫೈಂಡ್ ಔಟ್ ಮಾಡ್ತಾರೆ. ಅದರಿಂದ ಫ್ರೀಯಾಗಿ ಕಂಪ್ಯೂಟರ್ ಸಮಯವನ್ನು ಪಡಿತಾರೆ. ಶಾಲೆಯಲ್ಲಿದ್ದಾಗಲೇ ಬಿಲ್ ಗೇಟ್ಸ್ ಅವರು ವ್ಯಾಪಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸಿದ್ರು. ಅವರು ಮತ್ತು ಪಾಲ್ ಅಲೆನ್ ಅವರು ಶಾಲೆಯ ಕಂಪ್ಯೂಟರನ್ನು ಬಳಸಿಕೊಂಡು ಒಂದು ಸಣ್ಣ ಸಾಫ್ಟ್ವೇರ್ ಕಂಪನಿಯೊಂದನ್ನು ಪ್ರಾರಂಭಿಸಲು ಪ್ರಯತ್ನಿಸಿದರು. ನಂತರ 1973ರಲ್ಲಿ ಬಿಲ್ ಗೇಟ್ಸ್ ಅವರು ಹಾರ್ವರ್ಡ್ ಯೂನಿವರ್ಸಿಟಿ ಜಾಯಿನ್ ಆಗ್ತಾರೆ. ಆದ್ರೆ ಅವರು ತಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಬಿಲ್ ಗೇಟ್ಸ್ ಅವರು ಮ್ಯಾಥ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನ ಹೊಂದಿದ್ರು. ಅವರು ಕಠಿಣ ಮ್ಯಾಥ್ಸ್ ಕೋರ್ಸ್ಗಳನ್ನ ತೆಗೆದುಕೊಳ್ತಾ ಇದ್ರು. ಹಾಗೆ ಗ್ರಾಜ್ಯುಯೇಷನ್ ಮಟ್ಟದ ಕಂಪ್ಯೂಟರ್ ತರಬೇತಿಗಳಿಗೆ ಹಾಜರಾಗ್ತಾ ಇದ್ರು. ಹಾರ್ವರ್ಡ್ನಲ್ಲಿದ್ದಾಗಲೇ ಬಿಲ್ ಗೇಟ್ಸ್ ಅವರು ಪಾಲ್ ಅಲೆನ್ ಅವರೊಂದಿಗೆ ಸೇರಿಕೊಂಡು ಮೈಕ್ರೋಸಾಫ್ಟ್ನ ಕಲ್ಪನೆಯನ್ನ ರೂಪಿಸಲು ಪ್ರಾರಂಭಿಸಿದ್ರು. ವೈಯಕ್ತಿಕ ಕಂಪ್ಯೂಟರ್ಗಳು, ಪರ್ಸನಲ್ ಕಂಪ್ಯೂಟರ್ಗಳ ಭವಿಷ್ಯವನ್ನ ಅವರು ಆಗಲೇ ನಿರ್ಧರಿಸಿದ್ರು. ಮೈಕ್ರೋಸಾಫ್ಟ್ನ ಆಸಕ್ತಿ ಹೆಚ್ಚಾದಂತೆ ಬಿಲ್ ಗೇಟ್ಸ್ ಅವರ ಗಮನವು ಕಾಲೇಜ್ ಕಡೆ, ಎಜುಕೇಶನ್ನಿಂದ ದೂರ ಸರಿಯುತ್ತೆ. ಅವರು ಕಂಪ್ಯೂಟರ್ ರೂಮ್ನಲ್ಲೇ ಹೆಚ್ಚು ಸಮಯವನ್ನ ಕಳೀತಾರೆ. ಕೊನೆಗೆ 1975ರಲ್ಲಿ ಮೈಕ್ರೋಸಾಫ್ಟ್ ಅನ್ನ ಪ್ರಾರಂಭಿಸಲು ಬಿಲ್ ಗೇಟ್ಸ್ ಅವರು ಹಾರ್ವರ್ಡ್ ಅನ್ನ ತೊರೆಯಲು ನಿರ್ಧರಿಸಿದ್ರು. ಇದು ಅಪಾಯಕಾರಿ ನಿರ್ಧಾರವಾಗಿದ್ರು. ಅವರು ತಮ್ಮ ಕನಸುಗಳನ್ನ ಬೆನ್ನಟ್ಟಲು ಬಯಸಿದ್ರು. 1975ರಲ್ಲಿ ಬಿಲ್ ಗೇಟ್ಸ್ ಅವರು ತಮ್ಮ ಸ್ನೇಹಿತ ಪಾಲ್ ಅಲೆನ್ ಅವರೊಂದಿಗೆ ಮೈಕ್ರೋಸಾಫ್ಟ್ ಅನ್ನ ಸ್ಥಾಪಿಸಿದ್ರು. ಮೈಕ್ರೋಸಾಫ್ಟ್ ವಿಶ್ವದ ಅತಿದೊಡ್ಡ ಪರ್ಸನಲ್ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿಯಾಗಿ ಬೆಳೀತು. ಬಿಲ್ ಗೇಟ್ಸ್ ಅವರು 2000ನೇ ಇಸವಿಯವರೆಗೂ ಮೈಕ್ರೋಸಾಫ್ಟ್ನ ಸಿಇಒ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಹಾಗೆ 2008ರವರೆಗೂ ಅಧ್ಯಕ್ಷರಾಗಿದ್ರು. ಜಗತ್ತಿನ ಪ್ರತಿಯೊಂದು ಮನೆಯಲ್ಲೂ
ಪರ್ಸನಲ್ ಕಂಪ್ಯೂಟರ್ ಇರಬೇಕು ಅನ್ನೋದು ಬಿಲ್ ಗೇಟ್ಸ್ ಅವರ ಕನಸಾಗಿತ್ತು. ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟ್ ಅನ್ನ ನೇರವಾಗಿ ಮಾರಾಟ ಮಾಡಲಿಲ್ಲ, ಬದಲಿಗೆ ಅವರು ಕಂಪನಿಯ ಸಹ ಸಂಸ್ಥಾಪಕರಾಗಿದ್ರು, ಹಾಗೆ ಅದರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ನೇರವಾಗಿ ಮೈಕ್ರೋಸಾಫ್ಟ್ ಅನ್ನ ಮಾರಾಟ ಮಾಡುವ ಬದಲು ಅವರು ಅದನ್ನ ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಿದ್ರು. ಅಂದ್ರೆ ಮಾರ್ಚ್ 1986ರಲ್ಲಿ ಮೈಕ್ರೋಸಾಫ್ಟ್ ಸಾರ್ವಜನಿಕವಾಗಿ ಹೋಯಿತು. ಇದರ ಅರ್ಥ ಕಂಪನಿಯ ಷೇರುಗಳನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡಲಾಯಿತು. ಈ ಆರಂಭಿಕ ಸಾರ್ವಜನಿಕ ಕೊಡುಗೆಯು ಅಂದರೆ IPO ಮೈಕ್ರೋಸಾಫ್ಟ್ಗೆ ದೊಡ್ಡ ಪ್ರಮಾಣದ ಬಂಡವಾಳವನ್ನು ಸಂಗ್ರಹಿಸಲು ಅವಕಾಶ ಮಾಡಿಕೊಡ್ತು, ಹಾಗೆ ಕಂಪನಿಯ ಮೌಲ್ಯವು ಹೆಚ್ಚಾಯಿತು. ಬಿಲ್ ಗೇಟ್ಸ್ ಅವರು ತಮ್ಮ 26ನೇ ವಯಸ್ಸಿಗೆ ಮಿಲೇನಿಯರ್ ಆಗ್ತಾರೆ. ಹೌದು ಫ್ರೆಂಡ್ಸ್, ಮೈಕ್ರೋಸಾಫ್ಟ್ 1986ರಲ್ಲಿ ಸಾರ್ವಜನಿಕವಾಗಿ ಹೋದಾಗ ಅದರ ಷೇರುಗಳ ಬೆಲೆ ಏರಿಳಿತ ಕಾಣುತ್ತೆ. ಆದಾಗ್ಯೂ ಆ ಸಮಯದಲ್ಲಿ ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟ್ನ ಅತಿ ದೊಡ್ಡ ಷೇರುದಾರರಾಗಿದ್ದರು. ಹೀಗಾಗಿ ತಮ್ಮ 26ನೇ ವಯಸ್ಸಿನಲ್ಲಿಯೇ ಅವರು ಮಿಲೇನಿಯರ್ ಆದರು. 1986ರ ಅಂತ್ಯದ ವೇಳೆಗೆ ಅವರ ಆಸ್ತಿ $315 ಮಿಲಿಯನ್ ಆಗಿತ್ತು. 1987ರಲ್ಲಿ ಮೈಕ್ರೋಸಾಫ್ಟ್ನ ಯಶಸ್ಸು ಮತ್ತು ಷೇರು ಮಾರುಕಟ್ಟೆಯ ಏರಿಕೆಯಿಂದಾಗಿ ಬಿಲ್ ಗೇಟ್ಸ್ ಮಿಲೇನಿಯರ್ ಇಂದ ಬಿಲಿಯನಿಯರ್ ಆಗ್ತಾರೆ. ಆ ಸಮಯದಲ್ಲಿ ಅವರಿಗೆ ಕೇವಲ 31 ವರ್ಷ ವಯಸ್ಸಾಗಿತ್ತು. ಹೀಗಾಗಿ ಅವರು ವಿಶ್ವದ ಅತ್ಯಂತ ಕಿರಿಯ ಸ್ವಯಂ ನಿರ್ಮಿತ ಬಿಲಿಯನಿಯರ್ ಎನಿಸಿಕೊಂಡರು. ಬಿಲ್ ಗೇಟ್ಸ್ ಅವರು ಅಮೆರಿಕದ ನಂಬರ್ 1 ಶ್ರೀಮಂತ ವ್ಯಕ್ತಿಯಾಗಿದ್ದು 1992ರಲ್ಲಿ, ಹೌದು ಫ್ರೆಂಡ್ಸ್, 1992ರಲ್ಲಿ ಅವರ ನೆಟ್ವರ್ತ್ 6.3 ಬಿಲಿಯನ್ ಆಗಿತ್ತು. ಇದು ಅವರನ್ನು ಅಮೆರಿಕದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿಸಿತ್ತು. ವಾಸ್ತವವಾಗಿ ಬಿಲ್ ಗೇಟ್ಸ್ ಅವರು 1990ರ ದಶಕದ ಮಧ್ಯಭಾಗದಿಂದ 2017ರವರೆಗೆ ಹೆಚ್ಚಿನ ಸಮಯ ಅಮೆರಿಕದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದರು. ಕೆಲವೊಮ್ಮೆ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿಯೂ ಸಹ ಸ್ಥಾನವನ್ನ ಪಡೆದಿದ್ರು. ಬಿಲ್ ಗೇಟ್ಸ್ ಅವರು ಪ್ರಪಂಚದ ನಂಬರ್ 1 ಶ್ರೀಮಂತ ವ್ಯಕ್ತಿಯಾಗಿದ್ದು 1995ರಿಂದ 2017ರವರೆಗೆ. ಈ ಅವಧಿಯಲ್ಲಿ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನವನ್ನ ಅಲಂಕರಿಸಿದ್ರು. ಇನ್ನು ಬಿಲ್ ಗೇಟ್ಸ್ ಅವರ ಬಳಿ $127.5 ಮಿಲಿಯನ್ ಬೆಲೆಯ ದುಬಾರಿ ಐಷಾರಾಮಿ ಮನೆ ಇದೆ, ಹಾಗೆ ಐಷಾರಾಮಿ ಪ್ರೈವೇಟ್ ಜೆಟ್ಗಳು ಕೂಡ ಇವೆ. ಇನ್ನು ಬಿಲ್ ಗೇಟ್ಸ್ ಅವರು ಅಮೆರಿಕದಾದ್ಯಂತ ಅಪಾರ ಪ್ರಮಾಣದ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ. ಲ್ಯಾಂಡ್ ರಿಪೋರ್ಟ್ನ ಪ್ರಕಾರ ಅವರು ಅಮೆರಿಕದ ಅತಿದೊಡ್ಡ ಖಾಸಗಿ ಕೃಷಿ ಭೂಮಿಯ ಮಾಲೀಕರಾಗಿದ್ದಾರೆ. ಇನ್ನು 2000ನೇ ಇಸವಿಯಲ್ಲಿ ಬಿಲ್ ಗೇಟ್ಸ್ ಅವರು ಮತ್ತು ಅವರ ಪತ್ನಿ ಮೆಲಿಂಡಾ ಗೇಟ್ಸ್ ಅವರು ಒಂದು ದೊಡ್ಡ ಫೌಂಡೇಶನ್ ಅನ್ನ ಶುರು ಮಾಡಿ ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪ್ರಪಂಚದ ಮೂಲೆ ಮೂಲೆಯಿಂದಲೂ ಬಿಲ್ ಗೇಟ್ಸ್ ಅವರಿಗೆ ಸಾಕಷ್ಟು ಮನ್ನಣೆ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಅದರಲ್ಲೂ ನಮ್ಮ ಭಾರತದ ಸರ್ಕಾರವು 2015ರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡುತ್ತೆ. ಸದ್ಯಕ್ಕೀಗ ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟ್ನಿಂದ 2020ರಲ್ಲಿ ತಮ್ಮ ಸ್ಥಾನವನ್ನ ತೊರೆದ್ರು. ಆದರೆ ಅವರು ಕಂಪನಿಯ ತಾಂತ್ರಿಕ ಸಲಹೆಗಾರರಾಗಿ ಮುಂದುವರಿತಾ ಇದ್ದಾರೆ. ಇನ್ನು ಬಿಲ್ ಗೇಟ್ಸ್ ಅವರು ತಮ್ಮ ಫೌಂಡೇಶನ್ನ ಮೂಲಕ ಅದೆಷ್ಟೋ ಸಾವಿರಾರು ಲಕ್ಷಾಂತರ ಜನಕ್ಕೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.